ಒಂದ್ ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾದೇಶ್, ಇದರ ಮೇಲೆ ಚೀನಾ. ಹೀಗೆ ನಮ್ಮ ದೇಶದ ಸುತ್ತಲೂ ಶತ್ರುಗಳೇ ಇದ್ದಾರೆ. ಭಾರತ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಯಾವ ಪರಿಸ್ಥಿತಿಗೆ ಹೋಗಬಹುದು? ಯುದ್ಧದ ವಾತಾವರಣ ನಿರ್ಮಾಣ ಆದರೆ ಜನ ಏನು ಮಾಡಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳಿಕೊಡುವಂತ ಕೆಲಸ ಆಗ್ತಾ ಇದೆ. ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಆಪರೇಷನ್ ಸಿಂಧೂರ್ 2ಗೆ ನಡೀತಾ ಇದೆಯಾ ತಯಾರಿ? ಬರೋಬ್ಬರಿ 75 ಜಿಲ್ಲೆಗಳಲ್ಲಿ ಮೊಳಗಿದ್ದೇಕೆ ಸೈರನ್? ಉತ್ತರ ಪ್ರದೇಶದಲ್ಲಿ ಏಕಾಏಕಿ ಬ್ಲಾಕ್ ಡೌನ್ ಘೋಷಿಸಲಾಗಿದೆ. ಯೋಗಿನಾಡಲ್ಲಿ ತುರ್ತು ಸಿದ್ಧತೆ, ಸಮಯ ಪರಿಶೀಲನೆ, ಪರೀಕ್ಷೆ ಸೇರಿದಂತೆ ಎಲ್ಲ 75 ಜಿಲ್ಲೆಗಳಲ್ಲಿ ಸೈರನ್ಗಳು ಮೊಳಗಿದ್ವು. ತಾತ್ಕಾಲಿಕವಾಗಿ ವಿದ್ಯುತ್ ಕಡಿತಗೊಂಡ್ವು. ಸ್ಥಳೀಯರು ಮನೆಯೊಳಗೆ ಇರುವಂತೆ ದೀಪಗಳನ್ನು ಆಫ್ ಮಾಡಿ ಶಾಂತವಾಗಿ ಇರುವಂತೆ ಸೂಚಿಸಲಾಗಿತ್ತು. ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ಧತೆ ಪರಿಶೀಲಿಸುವುದಕ್ಕೆ ಬ್ಲಾಕ್ಔಟ್ ಅಣುಕು ಡ್ರಿಲ್ ನಡೆಸಲಾಯಿತು. ಸಂಜೆ 6 ರಿಂದ 6:10 ಮಾಕ್ ಡ್ರಿಲ್ ನಡೆದಿದ್ದು, ರಾಜಧಾನಿ ಲಕ್ನೋ ಸೇರಿದಂತೆ ರಾಜ್ಯದಾದ್ಯಂತ ಸೈರನ್ಗಳು ಮೊಳಗಿದ್ವು. ಯುದ್ಧ ವಾಯುದಾಳಿ ಎದುರಿಸುವುದಕ್ಕೆ ಈ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಪ್ರತಿಯೊಬ್ಬ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಗುವುದು. ಬ್ಲಾಕ್ಔಟ್ ಪ್ರೋಟೋಕಾಲ್, ತುರ್ತು ಸಂವಹನ ಹಾಗೆ ವಿವಿಧ ಸಂಸ್ಥೆಗಳ ಸಮನ್ವಯ ಹೇಗಿರಬೇಕು ಅಂತ ತಿಳಿಸಲಾಯಿತು. ಈ ಅಣುಕು ಕಾರ್ಯಾಚರಣೆಯಲ್ಲಿ ಸಿಎಂ ಯೋಗಿ ಭಾಗಿಯಾಗಿದ್ರು. ಜನರು ಮನೆಯಲ್ಲಿರಬೇಕು, ಲೈಟ್ ಆಫ್ ಮಾಡಬೇಕು, ಮೊಬೈಲ್ ಫೋನ್ಗಳು, ಟಾರ್ಚ್ಗಳನ್ನು ಬಳಸಬಾರದು, ಮನೆಯಿಂದ ಬೆಳಕು ಗೋಚರಿಸದಂತೆ ನೋಡಿಕೊಳ್ಳಬೇಕು, ನಾಗರಿಕರು ಅನಗತ್ಯವಾಗಿ ಹೊರಗೆ ಹೋಗಬಾರದು, ಧೂಮಪಾನವನ್ನ ಮಾಡಬಾರದು ಅಂತ ತಿಳಿಸಲಾಯಿತು. ಉತ್ತರ ಪ್ರದೇಶ ಮೊದಲೇ ಗಡಿಗೆ ಅಂಟಿಕೊಂಡಿರುವ ರಾಜ್ಯ, ದೇಶದಲ್ಲೇ ಅತಿದೊಡ್ಡ ರಾಜ್ಯ. ಅಂಥ ನಾಡಲ್ಲಿ ಮಾಕ್ ಡ್ರಿಲ್ ಮಾಡಿದ್ದು ನೋಡಿದ್ರೆ ಯುದ್ಧ ಸಿದ್ಧತೆ ನಡೆಯುತ್ತಿದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾದೇಶ್, ಇದರ ಮೇಲೆ ಚೀನಾ. ಹೀಗೆ ನಮ್ಮ ದೇಶದ ಸುತ್ತಲೂ ಶತ್ರುಗಳೇ ಇದ್ದಾರೆ. ಭಾರತ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಯಾವ ಪರಿಸ್ಥಿತಿಗೆ ಹೋಗಬಹುದು? ಯುದ್ಧದ ವಾತಾವರಣ ನಿರ್ಮಾಣ ಆದರೆ ಜನ ಏನು ಮಾಡಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳಿಕೊಡುವಂತ ಕೆಲಸ ಆಗ್ತಾ ಇದೆ. ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಆಪರೇಷನ್ ಸಿಂಧೂರ್ 2ಗೆ ನಡೀತಾ ಇದೆಯಾ ತಯಾರಿ? ಬರೋಬ್ಬರಿ 75 ಜಿಲ್ಲೆಗಳಲ್ಲಿ ಮೊಳಗಿದ್ದೇಕೆ ಸೈರನ್? ಉತ್ತರ ಪ್ರದೇಶದಲ್ಲಿ ಏಕಾಏಕಿ ಬ್ಲಾಕ್ ಡೌನ್ ಘೋಷಿಸಲಾಗಿದೆ. ಯೋಗಿನಾಡಲ್ಲಿ ತುರ್ತು ಸಿದ್ಧತೆ, ಸಮಯ ಪರಿಶೀಲನೆ, ಪರೀಕ್ಷೆ ಸೇರಿದಂತೆ ಎಲ್ಲ 75 ಜಿಲ್ಲೆಗಳಲ್ಲಿ ಸೈರನ್ಗಳು ಮೊಳಗಿದ್ವು. ತಾತ್ಕಾಲಿಕವಾಗಿ ವಿದ್ಯುತ್ ಕಡಿತಗೊಂಡ್ವು. ಸ್ಥಳೀಯರು ಮನೆಯೊಳಗೆ ಇರುವಂತೆ ದೀಪಗಳನ್ನು ಆಫ್ ಮಾಡಿ ಶಾಂತವಾಗಿ ಇರುವಂತೆ ಸೂಚಿಸಲಾಗಿತ್ತು. ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ಧತೆ ಪರಿಶೀಲಿಸುವುದಕ್ಕೆ ಬ್ಲಾಕ್ಔಟ್ ಅಣುಕು ಡ್ರಿಲ್ ನಡೆಸಲಾಯಿತು. ಸಂಜೆ 6 ರಿಂದ 6:10 ಮಾಕ್ ಡ್ರಿಲ್ ನಡೆದಿದ್ದು, ರಾಜಧಾನಿ ಲಕ್ನೋ ಸೇರಿದಂತೆ ರಾಜ್ಯದಾದ್ಯಂತ ಸೈರನ್ಗಳು ಮೊಳಗಿದ್ವು. ಯುದ್ಧ ವಾಯುದಾಳಿ ಎದುರಿಸುವುದಕ್ಕೆ ಈ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಪ್ರತಿಯೊಬ್ಬ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಗುವುದು. ಬ್ಲಾಕ್ಔಟ್ ಪ್ರೋಟೋಕಾಲ್, ತುರ್ತು ಸಂವಹನ ಹಾಗೆ ವಿವಿಧ ಸಂಸ್ಥೆಗಳ ಸಮನ್ವಯ ಹೇಗಿರಬೇಕು ಅಂತ ತಿಳಿಸಲಾಯಿತು. ಈ ಅಣುಕು ಕಾರ್ಯಾಚರಣೆಯಲ್ಲಿ ಸಿಎಂ ಯೋಗಿ ಭಾಗಿಯಾಗಿದ್ರು. ಜನರು ಮನೆಯಲ್ಲಿರಬೇಕು, ಲೈಟ್ ಆಫ್ ಮಾಡಬೇಕು, ಮೊಬೈಲ್ ಫೋನ್ಗಳು, ಟಾರ್ಚ್ಗಳನ್ನು ಬಳಸಬಾರದು, ಮನೆಯಿಂದ ಬೆಳಕು ಗೋಚರಿಸದಂತೆ ನೋಡಿಕೊಳ್ಳಬೇಕು, ನಾಗರಿಕರು ಅನಗತ್ಯವಾಗಿ ಹೊರಗೆ ಹೋಗಬಾರದು, ಧೂಮಪಾನವನ್ನ ಮಾಡಬಾರದು ಅಂತ ತಿಳಿಸಲಾಯಿತು. ಉತ್ತರ ಪ್ರದೇಶ ಮೊದಲೇ ಗಡಿಗೆ ಅಂಟಿಕೊಂಡಿರುವ ರಾಜ್ಯ, ದೇಶದಲ್ಲೇ ಅತಿದೊಡ್ಡ ರಾಜ್ಯ. ಅಂಥ ನಾಡಲ್ಲಿ ಮಾಕ್ ಡ್ರಿಲ್ ಮಾಡಿದ್ದು ನೋಡಿದ್ರೆ ಯುದ್ಧ ಸಿದ್ಧತೆ ನಡೆಯುತ್ತಿದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾದೇಶ್, ಇದರ ಮೇಲೆ ಚೀನಾ. ಹೀಗೆ ನಮ್ಮ ದೇಶದ ಸುತ್ತಲೂ ಶತ್ರುಗಳೇ ಇದ್ದಾರೆ. ಭಾರತ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಯಾವ ಪರಿಸ್ಥಿತಿಗೆ ಹೋಗಬಹುದು? ಯುದ್ಧದ ವಾತಾವರಣ ನಿರ್ಮಾಣ ಆದರೆ ಜನ ಏನು ಮಾಡಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳಿಕೊಡುವಂತ ಕೆಲಸ ಆಗ್ತಾ ಇದೆ. ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
ಆಪರೇಷನ್ ಸಿಂಧೂರ್ 2ಗೆ ನಡೀತಾ ಇದೆಯಾ ತಯಾರಿ? ಬರೋಬ್ಬರಿ 75 ಜಿಲ್ಲೆಗಳಲ್ಲಿ ಮೊಳಗಿದ್ದೇಕೆ ಸೈರನ್? ಉತ್ತರ ಪ್ರದೇಶದಲ್ಲಿ ಏಕಾಏಕಿ ಬ್ಲಾಕ್ ಡೌನ್ ಘೋಷಿಸಲಾಗಿದೆ. ಯೋಗಿ ನಾಡಲ್ಲಿ ತುರ್ತು ಸಿದ್ದತೆ, ಸಮಯ ಪರಿಶೀಲನೆ, ಪರೀಕ್ಷೆ ಸೇರಿದಂತೆ ಎಲ್ಲ 75 ಜಿಲ್ಲೆಗಳಲ್ಲಿ ಸೈರನ್ಗಳು ಮೊಳಗಿದ್ವು. ತಾತ್ಕಾಲಿಕವಾಗಿ ವಿದ್ಯುತ್ ಕಡಿತಗೊಂಡ್ವು. ಸ್ಥಳೀಯರು ಮನೆಯೊಳಗೆ ಇರುವಂತೆ ದೀಪಗಳನ್ನು ಆಫ್ ಮಾಡಿ ಶಾಂತವಾಗಿ ಇರುವಂತೆ ಸೂಚಿಸಲಾಗಿತ್ತು. ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ದತೆ ಪರಿಶೀಲಿಸುವುದಕ್ಕೆ ಬ್ಲಾಕ್ಔಟ್ ಅಣುಕು ಡ್ರಿಲ್ ನಡೆಸಲಾಯಿತು. ಸಂಜೆ 6 ರಿಂದ 6:10 ಮಾಕ್ ಡ್ರಿಲ್ ನಡೆದಿದ್ದು, ರಾಜಧಾನಿ ಲಕ್ನೋ ಸೇರಿದಂತೆ ರಾಜ್ಯದಾದ್ಯಂತ ಸೈರನ್ಗಳು ಮೊಳಗಿದ್ವು. ಯುದ್ಧ, ವಾಯುದಾಳಿ ಎದುರಿಸುವುದಕ್ಕೆ ಈ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗುತ್ತದೆ. ಪ್ರತಿಯೊಬ್ಬ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಗುವುದು. ಬ್ಲಾಕ್ಔಟ್ ಪ್ರೋಟೋಕಾಲ್, ತುರ್ತು ಸಂವಹನ ಹಾಗೆ ವಿವಿಧ ಸಂಸ್ಥೆಗಳ ಸಮನ್ವಯ ಹೇಗಿರಬೇಕು ಅಂತ ತಿಳಿಸಲಾಯಿತು. ಈ ಅಣುಕು ಕಾರ್ಯಾಚರಣೆಯಲ್ಲಿ ಸಿಎಂ ಯೋಗಿ ಭಾಗಿಯಾಗಿದ್ರು. ಜನರು ಮನೆಯಲ್ಲಿರಬೇಕು, ಲೈಟ್ ಆಫ್ ಮಾಡಬೇಕು, ಮೊಬೈಲ್ ಫೋನ್ಗಳು, ಟಾರ್ಚ್ಗಳನ್ನು ಬಳಸಬಾರದು, ಮನೆಯಿಂದ ಬೆಳಕು ಗೋಚರಿಸದಂತೆ ನೋಡಿಕೊಳ್ಳಬೇಕು, ನಾಗರಿಕರು ಅನಗತ್ಯವಾಗಿ ಹೊರಗೆ ಹೋಗಬಾರದು, ಧೂಮಪಾನವನ್ನ ಮಾಡಬಾರದು ಅಂತ ತಿಳಿಸಲಾಯಿತು. ಉತ್ತರ ಪ್ರದೇಶ ಮೊದಲೇ ಗಡಿಗೆ ಅಂಟಿಕೊಂಡಿರುವ ರಾಜ್ಯ, ದೇಶದಲ್ಲೇ ಅತಿದೊಡ್ಡ ರಾಜ್ಯ. ಅಂಥ ನಾಡಲ್ಲಿ ಮಾಕ್ ಡ್ರಿಲ್ ಮಾಡಿದ್ದು ನೋಡಿದ್ರೆ ಯುದ್ಧ ಸಿದ್ದತೆ ನಡೆಯುತ್ತಿದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಪಾಕಿಸ್ತಾನ್, ಮತ್ತೊಂದು ಕಡೆ ಬಾಂಗ್ಲಾದೇಶ್, ಇದ್ರ ಮೇಲೆ ಚೀನಾ. ಹೀಗೆ ನಮ್ಮ ದೇಶದ ಸುತ್ತಲೂ ಶತ್ರುಗಳಿದ್ದಾರೆ. ಭಾರತ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಯಾವ ಪರಿಸ್ಥಿತಿಗೆ ಹೋಗಬಹುದು? ಯುದ್ಧದ ವಾತಾವರಣ ನಿರ್ಮಾಣ ಆದರೆ ಜನ ಏನು ಮಾಡಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳಿಕೊಡುವಂತ ಕೆಲಸ ಆಗ್ತಾ ಇದೆ. ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬ. ಆಪರೇಷನ್ ಸಿಂಧೂರ್ 2ಗೆ ನಡೀತಾ ಇದೆಯಾ ತಯಾರಿ? ಬರೋಬ್ಬರಿ 75 ಜಿಲ್ಲೆಗಳಲ್ಲಿ ಮೊಳಗಿದ್ದೇಕೆ ಸೈರನ್? ಉತ್ತರ ಪ್ರದೇಶದಲ್ಲಿ ಏಕಾಏಕಿ ಬ್ಲಾಕ್ ಡೌನ್ ಘೋಷಿಸಲಾಗಿದೆ. ಯೋಗಿ ನಾಡಲ್ಲಿ ತುರ್ತು ಸಿದ್ದತೆ, ಸಮಯ ಪರಿಶೀಲನೆ, ಪರೀಕ್ಷೆ ಸೇರಿದಂತೆ ಎಲ್ಲ 75 ಜಿಲ್ಲೆಗಳಲ್ಲಿ ಸೈರನ್ಗಳು ಮೊಳಗಿದ್ವು. ತಾತ್ಕಾಲಿಕವಾಗಿ ವಿದ್ಯುತ್ ಕಡಿತಗೊಂಡ್ವು. ಸ್ಥಳೀಯರು ಮನೆಯೊಳಗೆ ಇರುವಂತೆ ದೀಪಗಳನ್ನು ಆಫ್ ಮಾಡಿ ಶಾಂತವಾಗಿ ಇರುವಂತೆ ಸೂಚಿಸಲಾಗಿತ್ತು. ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ದತೆ ಪರಿಶೀಲಿಸುವುದಕ್ಕೆ ಬ್ಲಾಕ್ಔಟ್ ಅಣುಕು ಡ್ರಿಲ್ ನಡೆಸಲಾಯಿತು. ಸಂಜೆ 6 ರಿಂದ 6:10 ಮಾಕ್ ಡ್ರಿಲ್ ನಡೆದಿದ್ದು, ರಾಜಧಾನಿ ಲಕ್ನೋ ಸೇರಿದಂತೆ ರಾಜ್ಯದಾದ್ಯಂತ ಸೈರನ್ಗಳು ಮೊಳಗಿದ್ವು. ಯುದ್ಧ, ವಾಯುದಾಳಿ ಎದುರಿಸುವುದಕ್ಕೆ ಈ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗುತ್ತದೆ. ಪ್ರತಿಯೊಬ್ಬ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಗುವುದು. ಬ್ಲಾಕ್ಔಟ್ ಪ್ರೋಟೋಕಾಲ್, ತುರ್ತು ಸಂವಹನ ಹಾಗೆ ವಿವಿಧ ಸಂಸ್ಥೆಗಳ ಸಮನ್ವಯ ಹೇಗಿರಬೇಕು ಅಂತ ತಿಳಿಸಲಾಯಿತು. ಈ ಅಣುಕು ಕಾರ್ಯಾಚರಣೆಯಲ್ಲಿ ಸಿಎಂ ಯೋಗಿ ಭಾಗಿಯಾಗಿದ್ರು. ಜನರು ಮನೆಯಲ್ಲಿರಬೇಕು, ಲೈಟ್ ಆಫ್ ಮಾಡಬೇಕು, ಮೊಬೈಲ್ ಫೋನ್ಗಳು, ಟಾರ್ಚ್ಗಳನ್ನು ಬಳಸಬಾರದು, ಮನೆಯಿಂದ ಬೆಳಕು ಗೋಚರಿಸದಂತೆ ನೋಡಿಕೊಳ್ಳಬೇಕು, ನಾಗರಿಕರು ಅನಗತ್ಯವಾಗಿ ಹೊರಗೆ ಹೋಗಬಾರದು, ಧೂಮಪಾನವನ್ನ ಮಾಡಬಾರದು ಅಂತ ತಿಳಿಸಲಾಯಿತು. ಉತ್ತರ ಪ್ರದೇಶ ಮೊದಲೇ ಗಡಿಗೆ ಅಂಟಿಕೊಂಡಿರುವ ರಾಜ್ಯ, ದೇಶದಲ್ಲೇ ಅತಿದೊಡ್ಡ ರಾಜ್ಯ. ಅಂಥ ನಾಡಲ್ಲಿ ಮಾಕ್ ಡ್ರಿಲ್ ಮಾಡಿದ್ದು ನೋಡಿದ್ರೆ ಯುದ್ಧ ಸಿದ್ದತೆ ನಡೆಯುತ್ತಿದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.